ನಿಜ ಶರಣ ಅಂಬಿಗರ ಚೋಡಯ್ಯನವರ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ಶಾಂತ ಭೀಷ್ಮ ಚೋಡಯ್ಯನವರ ಪಾದಕ್ಕೆ ನಮಸ್ಕರಿಸುತ್ತಾ ಇಂದು ನಾವು ಗಂಗಾ ಪರಮೇಶ್ವರಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಈ ಹಬ್ಬವನ್ನು ಪುರಾತನ ಕಾಲದಿಂದನೂ ನಡೆಸ್ಕೊಂತ ಬಂದಿದ್ದೇವೆ. ಹಾಗೂ ಅದೇ ರೀತಿ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ಇವತ್ತು ಗಂಗಾ ಪರಮೇಶ್ವರಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಈ ದೇವಸ್ಥಾನದ ಅಧ್ಯಕ್ಷತೆಯನ್ನು ನಮ್ಮ ತರಕಾರಿ ರಂಗಣ್ಣನವರು ಹಾಗೂ ಖಜಾನ್ಸಿಯಾಗಿ ಜಯಪ್ಪನವರು, ಕಾರ್ಯದರ್ಶಿಯಾಗಿ ನಮ್ಮ ಮಂಜಣ್ಣನವರು ಹಾಗೂ ಆ, ನಮ್ಮ ಬಿಳ್ಚಿ ಮಂಜಪ್ಪನವರು, ಶಂಕರಣ್ಣನವರು, ಹಲವಾರು ಹಿರಿಯ ಮುಖಂಡರು ಈ ನಮ್ಮ ದೇವಸ್ಥಾನದ ಉಪಸ್ಥಿತಿಯಲ್ಲಿ ಹಿರಿಯರಾಗಿ ಈ ಕಾರ್ಯಕ್ರಮವನ್ನು ಸದಾ ನಡೆಸ್ಕೊಂತ ಬಂದಿದ್ದಾರೆ. ಅದೇ ರೀತಿ ನಾವು ಇವತ್ತು ಕುಂಭಮೇಳ ತಗೊಂಡು ಇಲ್ಲಿಂದ ಹೊಳೆ ಪೂಜೆ ಹೋಗಿ ಹೊಳೆ ಹೊಳೆ ಪೂಜೆ ಹೋಗಿ ಅಲ್ಲಿ ಹೊಳೆಯಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ತಾಯಿಯ ಅಭಿಷೇಕ ಹಾಗೂ ಪೂಜೆಗಳನ್ನು ನೆರವೇರಿಸಿ ಮುಂದೆ ಕಾರ್ಯಕ್ರಮ ಮುಗಿದ್ಮೇಲೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ಎಲ್ಲ ಬಂದಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮುಗಿಸಿ ಈ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ. ಕವರ್ ಮಾಡ್ತಾರೆ. परमेश्वरी देविगे श्री गंगा परमेश्वरी देविगे शांत भीष्म चोड़ಯ್ಯ ಸ್ವಾಮಿಗಳಿಗೆ ನಿಜ ಶರಣ ಅಂಬಿಗರ ಚೋಡಯ್ಯನವರಿಗೆ. ಮೊದಲನೇದಾಗಿ ಶ್ರೀ ಗಂಗಾ ಪರಮೇಶ್ವರಿ ದೇವಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಗುರುಗಳಾದ ಶ್ರೀ ಶಾಂತ ಭೀಷ್ಮ ಚೋಡಯ್ಯ ಮಹಾಸ್ವಾಮಿಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಸಮಾಜದಿಂದ ಗಂಗಾ ಪರಮೇಶ್ವರಿ ಜಯಂತಿ ಮಹೋತ್ಸವವನ್ನು ಆಚರಿಸ್ತಿದ್ದೇವೆ. ಈ ಜಯಂತಿ ಮಹೋತ್ಸವದ ಸಂಪ್ರದಾಯ ಪ್ರತಿ ವರ್ಷ ಈ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ನಮ್ಮ ಗಂಗಾ ಪರಮೇಶ್ವರಿ ದೇವಸ್ಥಾನದಿಂದ ಕುಂಭ ಮೆರವಣಿಗೆಯನ್ನು ಹೊಳೆಯ ಮಠ ಹೋಗಿ ಹೊಳೆಯಿಂದ ಗಂಗಾ ಪೂಜೆಯನ್ನು ಮಾಡಿಕೊಂಡು ತದನಂತರ ಮತ್ತೆ ದೇವಸ್ಥಾನಕ್ಕೆ ಬಂದು ಇಲ್ಲಿ ಇದು ಅಭಿಷೇಕ ಪೂಜೆ, ಮಹಾಪೂಜೆ ನಡೆಸ್ಕೊಂಡು ನಂತರ ಎಲ್ಲ ಜನಾಂಗ ನಮ್ಮ ಕೇರಿಯ ಜನಾಂಗ ಹಾಗೂ ನಮ್ಮ ಸಮಾಜದ ಬಂಧು ಬಾಂಧವರು ಪೂಜೆಯಲ್ಲಿ ಪಾಲ್ಗೊಂಡು ಆಮೇಲೆ ಇದು ಪ್ರಸಾದ ನಿಯೋಗ ಇರುತ್ತೆ, ಅದನ್ನು ಸಹ ಮುಗಿಸ್ಕೊಂಡು ಅಲ್ಲಿಂದ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಇಡೀ ಕರ್ನಾಟಕದಂತ ನಡೆಸ್ಕೊಂಡು ಬಂದಿದ್ದಾರೆ. ಈಗೂ ಸಹ ಈ ವರ್ಷವೂ ಸಹ ಎಲ್ಲ ನಮ್ಮ ಕರ್ನಾಟಕದಂತ ಎಲ್ಲ ಊರಲ್ಲಿ ಸಹ ಈ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇದು ಏನಪ್ಪ ಕಾರಣ ಅಂದರೆ ಮಳೆ ಬೆಳೆ ಹೊಳೆ ಹೆಚ್ಚಾಗಿ ಏರಲಿ ಎಂದು ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸಮಾಜ ವತಿಯಿಂದ ಯಾವಾಗೂ ಪ್ರತಿ ವರ್ಷವೂ ಸಹ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ ಹೇಳಿ ಈ ಕಾರ್ಯಕ್ರಮನ ಮುಗಿಸ್ತಿದ್ದೀವಿ.